ನಮಸ್ಕಾರ, ನಮ್ಮೆಲ್ಲ ಜನತೆಗೂ ಸ್ವಾಗತ. ಇವತ್ತೊಂದು ಒಳ್ಳೆ ಮಾಡಲ್ ಬಗ್ಗೆ ಹೊತ್ತು ತಂದಿದ್ದೀನಿ ಮಾಹಿತಿನ. ಫಸ್ಟ್ ವೀಡಿಯೋ ನೋಡ್ಕೊಂಡು ಬನ್ನಿ. ತುಂಬ ಕಮ್ಮಿ ಬೆಲೆದು, ಏನು ಕಮ್ಮಿ ಬೆಲೆದು ವೀಡಿಯೋ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕೆ ರೆಡಿ ಇದ್ದೀನಿ. ಫಸ್ಟು ನೀವು ವೀಡಿಯೋ ನೋಡ್ಕೊಂಡು ಬಂದ್ಬಿಡಿ. ವಿಡಿಯೋ ಸ್ಟಾರ್ಟಿಂಗಲ್ಲೂ ಹೇಳ್ಬಿಟ್ಟೆ ಕಮ್ಮಿ ಬೆಲೆದು ಅಂತ. ಕಮ್ಮಿ ಬೆಲೆದು ಅಂದ್ರೆ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಕಮ್ಮಿ ಬೆಲೆ ಅಂದರೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಷ್ಟು ಕಮ್ಮಿ ಬೆಲೆ ಅಂತ. ನಾನೇನು ನಿಮಗೆ ಅನ್ಬಾಕ್ಸ್ ವಿಡಿಯೋ ತೋರಿಸ್ದೆ, ಅದು 54,999 ರೂಪಾಯಿ. 55,000 ರೂಪಾಯಿ ಮಾಡಲ್ಲ. ಅದು ನಾನು ನಿಮಗೆ ತೋರಿಸಿದ್ದು. ಬರ್ತೀನಿ ನೆಕ್ಸ್ಟು. ಅದರಲ್ಲಿ ಇನ್ನೂ ಒಂದು ವೇರಿಯಂಟ್ ಇದೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೈಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಓಕೆನಾ? ನಾನಿವತ್ತು ನಿಮಗೆ ಅನ್ಬಾಕ್ಸ್ ಮಾಡಿರೋಂಥ ವಿಡಿಯೋ ಬಂದು OnePlus 13S ಅಂತ. OnePlus ಕಂಪ್ನಿದು 13S. ಇದು ಅಂದಾಗೆ ನಿಮಗೆ ಇದರಲ್ಲಿ 2 ವೇರಿಯಂಟ್ ಲಾಂಚ್ ಆಗುತ್ತೆ, ಓಕೆನಾ? ಆ 2 ವೇರಿಯಂಟಲ್ಲಿ ನಾನು ನಿಮ್ಗೆ ಅನ್ಬಾಕ್ಸ್ ಮಾಡಿರೋದು ಬಂದು 54,999 ಅಂದರೆ 55,000 ನಾನು ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸಿರೋದು. ಇನ್ನೊಂದು ವೇರಿಯಂಟು ಅನದರ್ ವೇರಿಯಂಟ್ ಬಂದು ನಿಮಗೆ 512 GB ಬರುತ್ತೆ. ಅಂದರೆ ಅನ್ಬಾಕ್ಸ್ ಮಾಡಿರೋದು ಬಂದು 12 GB 256 GB ಮೊಬೈಲು. ಅದರಲ್ಲಿ ಇನ್ನೂ ಒಂದು ಮಾಡಲ್ ಬಂದು ನಿಮಗೆ 12 GB 512 GB 512 GB ಬರುತ್ತೆ. ಪ್ರೈಸ್ ವೇರಿಯಂಟು ಏನು ಗೊತ್ತಾ, ಅದು ನಿಮಗೆ ಅದು 59,999. ನಾನು ಮಾಡಿರೋದು 54,999 ಆದರೆ ಇನ್ನೊಂದು ವೇರಿಯಂಟ್ ಬಂದು ನಿಮಗೆ 59,999 ಇದೆ. ಕಮ್ಮಿ ಆಯ್ತಲ್ವ ತುಂಬ? ಈ ಕಮ್ಮಿ ಇಷ್ಟಪಡೋರು ತುಂಬ ಜನ ಇರ್ತಾರೆ, ಇಷ್ಟೊಂದು ಕಮ್ಮಿ ವ್ಯಾಲ್ಯೂ ಇಷ್ಟಪಡೋದ್ರು. ಬಟ್ ಏನು ಮಾಡ್ತೀರಾ, ಲಾಂಚ್ ಆಗಿದೆ, ನಿಮ್ಮ ಮುಂದೆ ಹೊತ್ತಂದಿನಿ, ಎಕ್ಸ್ಪ್ಲೇನ್ ಮಾಡಲೇಬೇಕು. 12 to 56 ಒಂದು ವೇರಿಯಂಟ್ ಆದರೆ 12 512 GB ಇನ್ನೊಂದು ಅನದರ್ ವೇರಿಯಂಟು. ತಿರ್ಗಾ ಮತ್ತೆ ಹೇಳ್ತಾ ಇದ್ದೀನಿ, ಪ್ರೈಸ್ ಬಂದು 12 512 ಬಂದು ನಿಮಗೆ 59,999 60,000 ಆಗುತ್ತೆ. ಇನ್ನು ಇದರಲ್ಲಿ ಕಲರ್ ಬಂದು ನಿಮಗೆ 2 ಕಲರಲ್ಲಿ ಲಾಂಚ್ ಆಗುತ್ತೆ. ಒಂದು ಬ್ಲ್ಯಾಕ್ ವೆಲ್ವೆಟ್ ಅಂತ ಒಂದು ಬಂದರೆ, ಎರಡನೇದು ಬಂದು ಗ್ರೀನ್ ಸಿಲ್ಕ್ ಅಂತ ಎರಡನೇ ಕಲರ್ ಬರುತ್ತೆ. ಮೂರನೇ ಕಲರು ತುಂಬ ಹುಡುಗಿಯರಿಗೆ ಇಷ್ಟ ಆಗಿರುವಂಥ ಕಲರ್ ಬಂದು ಅದು ಇಷ್ಟ ಆಗುವಂಥ ಕಲರು
ಪಿಂಕ್ ಸ್ಯಾಟಿನ್ ಅಂತ ಬರುತ್ತೆ. ಟೋಟಲು OnePlus ಕಂಪ್ನಿಯವರು ಮೂರು ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. 13S OnePlus 13S 3 ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. ಪ್ರೈಸ್ ಹೇಳಿದೆ, ಕಲರ್ ಹೇಳಿದೆ, ವೇರಿಯಂಟ್ ಹೇಳಿದೆ. ಮತ್ತು ನಿಮಗೆ ಇದ್ರ ವೆಯ್ಟ್ ಬಂದು 0.185 ಕಿಲೋಗ್ರಾಮ್ ಬರುತ್ತೆ. ಏನು ಎಲ್ಲರಿಗೂ ಕಿಲೋಗ್ರಾಮು ಎಲ್ಲರಿಗೂ ಗೊತ್ತು. ಏನು 1/4 kg ಆದರೂ ನಮ್ಮ ಜನ ಹಿಡ್ಕೊಳಕ್ಕೆ ರೆಡಿ ಮೊಬೈಲ್ನ, ಹೌದಲ್ವಾ? ಅಂಥದ್ರಲ್ಲಿ ಬಂದು 185 ಗ್ರಾಮು ಯಾರಿಗೆ ಕಷ್ಟ ಆಗ್ಬೋದು ಹೇಳಿ? ಯಾರಿಗೂ ಕಷ್ಟ ಆಗಲ್ಲ, ತುಂಬ ಹ್ಯಾಂಡಿಯಾಗಿ ಇದೆ, ಏನು ತೊಂದರೆ ಇಲ್ಲ. ಇನ್ನು ಇದು ಬಂದು ನಿಮಗೆ ಆ್ಯಂಡ್ರಾಯ್ಡ್ 15 ವರ್ಷನಲ್ಲಿ ನಿಮಗೆ ಅನ್ಬಾಕ್ಸಲ್ಲೇ ಸಿಗುತ್ತೆ. ಏಕ್ದಮ್ಮು ನಿಮಗೆ ಏನು ಅನ್ಬಾಕ್ಸ್ ಮಾಡಿದೆ ಕಂಪ್ನಿ ವೈಸೇ ನಿಮ್ಗೆ ಅನ್ಬಾಕ್ಸಲ್ಲಿ 15 ವರ್ಷನಲ್ಲಿ ಸಿಕ್ಬಿಡುತ್ತೆ. ಇನ್ನು ನಿಮಗೆ ಅದು ಹೋಗ್ತಾ ಅಪ್ಗ್ರೇಡ್ ವರ್ಷನ್ಗಳು ಸೆಕ್ಯೂರಿಟಿ ಪ್ಯಾಚು 3-4 ಇಯರ್ಸ್ ಅಂತೂ ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದ. ನೋ ಇಶ್ಯೂಸ್. ಓಕೆ, ಪ್ರೊಸೆಸರ್ ಬಂದು ನಿಮಗೆ ಇದು ಕೆಲವು ಜನಗಳಿಗೆ ಇದೆ ಹೊಸ ಪ್ರೊಸೆಸರ್ ಹೇಳ್ತಾವನೆ ಇವನು ಅಂತ ಅನ್ಸ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಅಂತ ಒಂದು ಹೊಸದಾಗಿ OnePlus ಅವರೇ ಅಡಾಪ್ಟ್ ಮಾಡಿರೋದೇನೋ ಅಂತ ನಾನು ಅನ್ಕೋತೀನಿ. ಸ್ನ್ಯಾಪ್ಡ್ರ್ಯಾಗನ್ ಎಲ್ಲರಿಗೂ ಗೊತ್ತು, ಹೌದಲ್ವಾ? ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಅಂತ ಒಂದು ಹೊಸ ಚಿಪ್ಸೆಟ್ನ OnePlus 13 ಅಡಾಪ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಪವರ್ಫುಲ್ ಪ್ರೊಸೆಸರ್. ಚೆಕ್ ಮಾಡಿದೆ ನಾನು, ಆಲ್ರೆಡಿ ಚೆಕ್ ಮಾಡಿರೋ ಪ್ರಕಾರ ಅದು ಪವರ್ಫುಲ್ ಪ್ರೊಸೆಸರ್ ಅಂತ ತಿಳಿದು ಬಂದಿದೆ. ಏನು ತೊಂದರೆ ಇಲ್ಲ, ಒಳ್ಳೆ ಪ್ರೊಸೆಸರೇ ಅದು. ಅಂದಾಗೆ ಇದರಲ್ಲಿ ರಿಫ್ರೆಶ್ ರೇಟ್ ಬಂದು 120 ಹರ್ಟ್ಸ್ ಬರುತ್ತೆ. ರಿಫ್ರೆಶ್ ರೇಟ್ ಅಂದರೆ ಮತ್ತೆ ಹೇಳ್ತಾ ಇದೀನಿ, ಇಂಡಿಯನ್ ವೀಡಿಯೋಲಿ ಹೇಳಿದ್ದೀನಿ. ರಿಫ್ರೆಶ್ ರೇಟ್ ಅಂದರೆ ನಿಮಗೆ ಡಿಸ್ಪ್ಲೇ ಯೂಸ್ ಮಾಡಬೇಕಾದ್ರೆ ಸ್ಕ್ರೀನು ಹ್ಯಾಂಗ್ ಆಗದಿರಂಗೆ ನೋಡ್ಕೊಳ್ಳೋದು, ಅಂದರೆ ಸ್ಪೀಡಾಗಿ ವರ್ಕ್ ಆಗೋದು, ನಿಧಾನಕ್ಕೆ ವರ್ಕ್ ಆಗದಿರಂಗೆ, ಇದನ್ನೆಲ್ಲ ಮಾಡೋದೇ ನಿಮಗೆ ರಿಫ್ರೆಶ್ ರೇಟು. ಓಕೆನಾ? ಇನ್ನು ಸ್ಕ್ರೀನ್ ಸೈಜ್ ಬಂದು ನಿಮಗೆ 6.32 ಇಂಚಸ್ ಬರುತ್ತೆ. ಮಿನಿಮಮ್ ಐಫೋನೇ 4.5 ಇಂಚಸ್ಸಿಂದ ಏನೋ ಸ್ಟಾರ್ಟ್ ಆಗುತ್ತೆ. 6.32 ಇಂಚಸ್ ಅಂತ ಏನು ಓವರ್ ಉದ್ದ ಅಂತ ಅನ್ಸಲ್ಲ ನಿಮ್ಗೆ. ಏನಿಲ್ಲ, ಹ್ಯಾಂಡಿ ಆಗಿದೆ, ಯೂಸ್ ಮಾಡ್ಬೋದು. ಇಂಚಸ್ ಎಲ್ಲೂ ಏನೋ ಪ್ರಾಬ್ಲಮ್ ಇಲ್ಲ. ಅಂದಾಗೆ ನಿಮಗೆ ಇದು ಬಿಸಿಲಲ್ಲಿ ಪೀಕ್ ಬ್ರೈಟ್ನೆಸ್ ಬಂದು ನಿಮಗೆ 1600 ನಿಟ್ಸ್ ಬರುತ್ತೆ. ಎಂಥ ಬಿಸಿಲಲ್ಲಿ ಹೋದ್ರೂ ನಿಮಗೆ ಒಂದೊಳ್ಳೆ ಪೀಕ್ ಬ್ರೈಟ್ನೆಸ್ನ ಇದು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಡಿಸ್ಪ್ಲೇ ಕಾಣಲ್ಲ, ಬಿಸಿಲಿಗೆ ಹೋದರೆ ನಿಮಗೆ ಅದು ರಿಫ್ಲೆಕ್ಟ್ ಆಗೋಲ್ಲ. ಏನಪ್ಪ ಡಿಸ್ಪ್ಲೇನೇ ಕಾಣ್ತಾ ಇಲ್ಲ, ಬ್ರೈಟ್ನೆಸ್ ಕಮ್ಮಿ ಇದೆ, ಇದೆಲ್ಲ ಏನು ಇಶ್ಯೂ ಬರೋಲ್ಲ. ಒಂದೊಳ್ಳೆ ಪೀಕ್ ಬ್ರೈಟ್ನೆಸ್ ಏನು 1600 ನಿಟ್ಸ್ ಅಂದರೆ ಏನು ಒಳ್ಳೆ ಕಮ್ಮಿ ಪೀಕ್ ಬ್ರೈಟ್ನೆಸ್ ಏನಲ್ಲ. ಒಂದೊಳ್ಳೆ ತುಂಬ ಬ್ರೈಟಾಗಿ ನಿಮಗೆ ಲುಕಪ್ ಕೊಡೋಂಥ ಒಂದು ಬ್ರೈಟ್ನೆಸ್ಸೇ ಆಗಿದೆ. ಸ್ಮಾರ್ಟ್ ಅಸಿಸ್ಟೆಂಟ್ ಕಂಟ್ರೋಲು. ಮತ್ತು ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಜೆಮಿನಿ ಅಸಿಸ್ಟೆಂಟ್ ಅಂತ ಒಂದು ಬಂದಿದೆ. ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಜೆಮಿನಿ ಅಸಿಸ್ಟೆಂಟ್ ಅಂದರೆ ಹೊಸ್ದಾಗಿ ಗೂಗಲಲ್ಲಿ ನಿಮಗೆ ಹೊಸ್ದಾಗಿ ಪರಿಚಯ ಮಾಡಿರೋದು. ಜೆಮಿನಿ ಅಂದರೆ ನೀವೇನಾದರೂ ಒಂದು ಸರ್ಚ್ ಮಾಡಿದ್ರೆ ಕೆಳಗಡೆ ನಿಮಗೆ ಸರ್ಚ್ ಲೋಡಿಂಗಲ್ಲಿ ಕೆಳಗಡೆ ಜೆಮಿನಿ ಅಂತಲೇ ಶೋ ಆಗುತ್ತೆ. ಅದೇ AI ಫೀಚರ್ಸಲ್ಲಿ ಅದೇ ನಿಮಗೆ ಶೋ ಅಪ್ ಮಾಡುತ್ತೆ ಲಿಂಕಲ್ಲಿ. ಅದು ಜೆಮಿನಿ ಪ್ರೊಸೆಸ್ ಒಂದು ಕೊಟ್ಟಿದ್ದಾರೆ. ಒಂದೊಳ್ಳೆ ವಿಷಯನೇ. ಇತ್ತೀಚೆಗೆ ಎಲ್ಲ ಅಪ್ಡೇಟ್ ಆಗ್ತಾಯಿದೆ, ಎಲ್ಲರೂ ಅಪ್ಡೇಟ್ ಆಗ್ತಾಯಿದ್ದಾರೆ. ಆಗಲೇಬೇಕಲ್ವ, ಹೊಸದಾಗಿ ಏನೇನು ಫೀಚರ್ಸ್ ಎಲ್ಲ ಅಡಾಪ್ಟ್ ಮಾಡ್ತಿದ್ದಾರೆ. ಓಕೆ, ಜೆಮಿನಿ ಫೀಚರ್ಸ್ ಅಂತ ಬಂದಿದೆ, ಇದೆಲ್ಲದರಲ್ಲೂ ಬರುತ್ತೆ, ಇದೇನು ಹೊಸ ವಿಷಯ ಏನಲ್ಲ. ಮತ್ತು ಫಿಂಗರ್ ಪ್ರಿಂಟ್ ಬಂದು ನಿಮಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸಿಗುತ್ತೆ. ಇಷ್ಟೊಂದು ರೇಟ್ ಕೊಟ್ಟು 54,999 ಪ್ರೈಸ್ ಕೊಟ್ಟು 59,999 ಪ್ರೈಸ್ ಕೊಟ್ಟು ನಿಮಗೆ ಸೈಡ್ ಮೌಂಟೆಡ್ ಕೊಟ್ಟರೆ ಯಾರು ಮುಟ್ಟೆ ನೋಡೋಲ್ಲ. ಆಮೇಲೆ ಆಲ್ಮೋಸ್ಟ್ ಎಲ್ಲ ನಮ್ಮ ಜನಗಳಿಗೆಲ್ಲ ಗೊತ್ತು, ಇನ್ ಡಿಸ್ಪ್ಲೇ ಫಿಂಗರೇ ಎಲ್ಲ ಜಾಸ್ತಿ ಲೈಕ್ ಮಾಡೋದು. ಇದರಲ್ಲೂ ಇನ್ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ. ಒಂದೊಳ್ಳೆ ವಿಷಯನೇ, ಏನು ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇದು ಡ್ಯುಯಲ್ ಸ್ಲಾಟ್ 5G ನಿಮ್ಗೇನು 2 ಸಿಮ್ಮು ಸಿಗುತ್ತೆ, 2 ಸಿಮ್ ಸ್ಲಾಟು ಬರುತ್ತೆ. 2 ನ್ಯಾನೋ ಸಿಮ್ಮೇ ಆಗಿರುತ್ತೆ. 2 ಸಿಮ್ ಸ್ಲಾಟು ನಿಮಗೆ ಡ್ಯುಯಲ್ 5Gಲೇ ವರ್ಕ್ ಆಗುತ್ತೆ. 1 4G 1 5G ಕೊಟ್ಬಿಟ್ರೆ ಹೇಳೋದಲ್ಲ, ಕಸ್ಟಮರ್ ಆಮೇಲೆ ತಿರುಗೂ ನೋಡೋಲ್ಲ ಆ ಕಡೆಗೆ. ಎಲ್ಲ ಕಂಪ್ನಿಗಳು ಈಗ ತುಂಬ ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ. 2 ಸ್ಲಾಟ್ನೂ ನಿಮಗೆ 5Gನೇ ಕೊಡ್ತಾಯಿದ್ದಾರೆ. ನ್ಯಾನೋ ಸಿಮ್ನೇ ಹಾಕಿ ಯೂಸ್ ಮಾಡಬೇಕಾಗತ್ತೆ.
ಓಕೆನಾ. ಲಾಸ್ಟ್ ಟೈಮು ನಿಮ್ಗೆ ಹೇಳಿದ್ದೆ, ನೆಟ್ವರ್ಕ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಟೆಕ್ನಾಲಜಿ ನೆಟ್ವರ್ಕ್ ಏನು ಶೋ ಆಗುತ್ತೆ ನಿಮಗೆ, ಅದರಲ್ಲಿ ಯೂಸ್ ಮಾಡಿರೋಂಥ ಸಾಫ್ಟ್ವೇರ್ ಬಂದು ನಿಮಗೆ LTE ಅಂತ ಬರುತ್ತಲ್ಲ. ಲಾಸ್ಟ್ ವೀಡಿಯೋಲು ಹೇಳಿದ್ದೀನಿ, ಈ ವಿಡಿಯೋಲು ಹೇಳ್ತಾ ಇದ್ದೀನಿ, ನಿಮಗೆ ವೋಲ್ಟ್ ಅಂತ ಒಂದು ತೋರಿಸುತ್ತೆ. ಆಲ್ಮೋಸ್ಟ್ ಎಲ್ಲರ ಮೊಬೈಲು ಶೋ ಆಗುತ್ತೆ. ನಿಮ್ಗೆ ನೆಟ್ವರ್ಕ್ ಪಕ್ಕದಲ್ಲಿ LTE ಅಂತ ಒಂದು ಮೆನ್ಷನ್ ಆಗಿರುತ್ತೆ. LTE ಅಂದರೆ ಏನಪ್ಪ ಅಂದರೆ ವಾಯ್ಸ್ನ ಬ್ಲರ್ ಆಗಿರೋದು ಇಲ್ಲ ಕೇಳಿಸ್ದೇ ಇರೋದು, ಇದು ಏನಿರುತ್ತೆ ಇದೆಲ್ಲ ಪ್ರಾಬ್ಲಮ್ಗಳನ್ನ ನಿಮಗೆ ಫಿಲ್ಟ್ರ್ ಮಾಡಿ ನೀಟಾಗಿ ಕೇಳಿಸೋಕ್ಕೆ ಔಟ್ಪುಟ್ ಕೊಡೋಂಥದ್ನೇ LTE ಅಂತ ಹೇಳೋದು. ಇದನ್ನೇ ವೋಲ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಇದು ಎಲ್ಲದರಲ್ಲೂ ಬರುತ್ತೆ, ಇದರಲ್ಲೂ ಕೊಟ್ಟಿದ್ದಾರೆ, ಏನು ಚೇಂಜಸ್ ಇಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಇನ್ನು ಬ್ಲೂಟೂತ್ ವಿಚಾರಕ್ಕೆ ಬರೋದಾದರೆ ನಿಮಗೆ ಬ್ಲೂಟೂತ್ 6.0 ಅಂದರೆ ಲೇಟೆಸ್ಟಾಗಿ ಯಾವುದು ಬ್ಲೂಟೂತ್ ಬ್ಯಾಂಡ್ ಇದೆ ಅದಕ್ಕೆ 6.0 ವರ್ಷನ್ಗೆ ನಿಮಗೆ ಸಪೋರ್ಟ್ ಆಗುತ್ತೆ. ಒಂದು 3-4 ಇಯರ್ಸ್ ಅಂತೂ ಅಪ್ಗ್ರೇಡ್ ಕೊಟ್ಟಿರ್ತಾರೆ ಅಂತ ಹೇಳಿದೆ. ಹೋಯ್ತಾ ನಿಮಗೆ ಏನೇ ಅಪ್ಗ್ರೇಡ್ ಬಂದರೂ 3-4 ಇಯರ್ಸ್ವರೆಗೂ ನಿಮಗೆ ಅಪ್ಡೇಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ನಿಮಗೆ 32 MP ಬರುತ್ತೆ. 55,000ಗೆ ನಿಮಗೆ 32 MP ಸ್ವಲ್ಪ ಕಮ್ಮಿ ಆಯಿತು. ಇನ್ನೂ ಕೊಡ್ಬೋದಿತ್ತು. 55,000ಗೆ 55,000 ಏನು ಕಮ್ಮಿನಾ? ತುಂಬ ಜನ ಲೋನ್ಗೆ ಹೋಗೋರು ಇರ್ತೀವಿ, ಕ್ಯಾಶ್ಗೆ ಹೋಗೋರು ಇರ್ತೀವಿ. ದುಡ್ಡೇ ಅಲ್ವಾ, 55,000 ಏನು ಕಮ್ಮಿನಾ? ಬಟ್ 32 MP ಸಾಕಾಗಲ್ಲ, ಇನ್ನೂ ಕೊಡ್ಬೋದಿತ್ತು ಫ್ರೆಂಡ್. ಅದೇ ನಾನು ಹೇಳ್ದಾಗೆ 55,000ಗೆ 32 MP ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಕಮ್ಮಿ ಆಯಿತು. ಕೊಡ್ಬೋದಿತ್ತು, ಇನ್ನೂ ಒಳ್ಳೆ ಕ್ಯಾಮ್ರಾನೇ ಕೊಡ್ಬೋದಿತ್ತು, ಇನ್ನೂ ಹೈಯರ್ ಮೆಗಾಪಿಕ್ಸಲ್ಲೇ ಅಡಾಪ್ಟ್ ಮಾಡ್ಬೋದಿತ್ತು. ಕಂಪ್ನಿಯವ್ರು ಮಾಡಿಲ್ಲ. ಇದೊಂದು ಸ್ವಲ್ಪ ಬ್ಯಾಕ್ ಪಾಯಿಂಟ್ ಆಗ್ಬೋದು. ರೇರ್ ಕ್ಯಾಮ್ರಾ ಬಂದು ನಿಮಗೆ 50+50 100 MP ಬರುತ್ತೆ, 2 ಲೆನ್ಸ್ ಬರುತ್ತೆ ನಿಮಗೆ. ಬಟ್ ಇನ್ನೊಂದು ಹೇಳೋದು ಮತ್ತೆ ನಿಮಗೆ, ಏನು ಕ್ಯಾಮ್ರಾ ಕೊಟ್ಟಿದ್ದಾರೆ 2 ಕ್ಯಾಮ್ರಾನು ಸೋನಿ ಲೆನ್ಸ್ ಕ್ಯಾಮ್ರಾ ಕೊಟ್ಟಿರೋದ್ರಿಂದ ಒಂದು ಹೈಯರ್ ಪಿಕ್ಚರ್ ಕ್ವಾಲಿಟಿನೇ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಎಂಥ ಡಾರ್ಕ್ನೆಸ್ಸಲ್ಲಿ ತೆಗೆದ್ರು ನಿಮಗೆ ಅದು ಬ್ರೈಟಾಗಿ ಕಾಣಿಸುತ್ತೆ ಮತ್ತು ಕ್ಲಿಯರಾಗಿ ಬರುತ್ತೆ. ಪಿಕ್ಚರ್ ಆಫ್ ಕ್ವಾಲಿಟಿ ನಿಮಗೆ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೋನಿ ಲೆನ್ಸ್ ಆಗಿರೋದ್ರಿಂದ ಒಂದು ಸಮಾಧಾನ ಮಾಡ್ಕೋಬೋದು. 55,000 ಕೊಟ್ಟು ಏನು ಕಮ್ಮಿ ಕ್ಯಾಮ್ರಾ ಕೊಟ್ಟವ್ರೆ ಅಂತ ಅಂದ್ಕೊಳ್ಳೋರು ಪರವಾಗಿಲ್ಲ. ಸೋನಿ ಲೆನ್ಸ್ ಕೊಟ್ಟಿರೋದ್ರಿಂದ ಅಲ್ಲಿಗೆ ಪ್ಯಾಚಪ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಯಾರು OnePlus ಯೂಸ್ ಮಾಡ್ತೀವಿ ನಾವು OnePlus ಪ್ರಿಯರು ಅಂತ ಹೇಳ್ತಾರೆ, ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಈ ಮಾಡಲ್ಗೆ ಹೋಗ್ತೀನಿ ಅಂದರೆ. ಬಟ್ 2 ಫ್ರಂಟು ರೇರು 2 ಕ್ಯಾಮ್ರಾಗೆ ಯೂಸ್ ಮಾಡಿರೋ ಲೆನ್ಸ್ ಬಂದು ನಿಮಗೆ ಸೋನಿ ಲೆನ್ಸ್ ಆಗಿರೋದ್ರಿಂದ ಓಕೆ ಪರವಾಗಿಲ್ಲ, ಏನು ಅಂತ ಡಮ್ಮಿ ಮಾಡಿಬಿಡ್ಲಿಲ್ಲ ಕ್ಯಾಮ್ರಾನ. ಒಂದು ಕೊಟ್ಟಿಲ್ಲ ಅಷ್ಟೇ. ಇನ್ನು ನಿಮಗೆ ಬ್ಯಾಟ್ರಿ ಬಂದು 5,850 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ಯೂಸೇಜು ನೀವೇ ಆಗಲಿ ನಾವೇ ಆಗಲಿ ನಮ್ಮ ಯೂಸೇಜ್ ಮೇಲೆ ನಿಂತಿರೋದು. ಅದು ನಾವು ಹೆಂಗೆ ಯೂಸ್ ಮಾಡ್ತೀವಿ, ಒಂದಿನನೂ ಬರ್ಬೋದು, ಅರ್ಧ ದಿನನೂ ಬರ್ಬೋದು. ನಮ್ಮ ಯೂಸೇಜ್ ಮೇಲೆ ಕೆಪಾಸಿಟಿ ಮೇಲೆ ಅದು ನಿಂತಿರುತ್ತೆ. 55,000ಕ್ಕೆ ಇನ್ನೂ ಕೊಡ್ಬೋದಿತ್ತು. ಈಗೇನು ರಿಯಲ್ಮಿ ಕಂಪ್ನಿಯವರೆಲ್ಲ ನಿಮಗೆ 7,000 ಎಲ್ಲ ಕೊಡ್ತಾಯಿದ್ದಾರೆ. ಇವರು ಇದು ಲೆವೆಲ್ಗೆ ಕೊಡ್ಬೋದಿತ್ತು. 55,000ಕ್ಕೆ ಒಂದು 7,000 ಕೊಡ್ಬೋದಿತ್ತು. ಬಟ್ 5,850 mAh ಕೊಟ್ಟಿದ್ದಾರೆ, ಸಾಕಾಗಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಚಾರ್ಜರ್ ವಿಚಾರಕ್ಕೆ ಬಂದರೆ ನಿಮಗೆ 80 ವ್ಯಾಟ್ ಸೂಪರ್ ಹುಕ್ ಚಾರ್ಜರ್ ಕೊಡ್ತಾಯಿದ್ದಾರೆ. 80 ವ್ಯಾಟು ಚಾರ್ಜರು ನಿಮಗೆ ಒಂದು 30 to 45 ಮಿನಿಟ್ಸ್ ಬೇಕಾಗುತ್ತೆ 100% ಚಾರ್ಜ್ ಆಗೋಕ್ಕೆ. ಬಟ್ ಸೂಪರ್ ಹುಕ್ ಫಾಸ್ಟ್ ಚಾರ್ಜರ್ ಕೊಟ್ಟಿರೋದ್ರಿಂದ ಒಂದು ಒಳ್ಳೆ ವಿಚಾರನೇ, ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ನೆಕ್ಸ್ಟು ನೀವು ನಿಮ್ಮ ನಿಯರೆಸ್ಟು, ನೀವು ಯಾವುದೇ ಊರಲ್ಲಿರಿ, ಯಾವುದೇ ಜಿಲ್ಲೆಯಲ್ಲಿರಿ, ನೀವು ನಿಯರೆಸ್ಟು ನಿಮ್ಮ ಸ್ಟೋರ್ ಯಾವ್ದು ಬರುತ್ತೆ, ಹೆಸರಾಂತ ಬ್ರ್ಯಾಂಡೆಡ್ ಸ್ಟೋರ್ಗಳಾಗ್ಬೋದು, ಲೋಕಲ್ ಔಟ್ಲೆಟ್ ಆಗ್ಬೋದು, ಯಾವುದೇ ಬಂದರೂ ಎಲ್ಲ ಕಡೆಯೂ ಇಟ್ಟಿರ್ತಾರೆ. ನಿಮಗೆ SBI ಕಾರ್ಡ್ ಅಂದರೆ ನೀವೇನಾರು ಕ್ರೆಡಿಟ್ ಕಾರ್ಡ್ ಏನಾರು ಹೊಂದಿದ್ರೆ SBI ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ನೋ ಕಾಸ್ಟ್ EMI ಪ್ಲಸ್ ಕ್ಯಾಶ್ ಬ್ಯಾಕ್ ಆಫರು ನಿಮಗೆ ಸಿಗುತ್ತೆ ನಿಯರೆಸ್ಟ್ ಸ್ಟೋರಲ್ಲಿ. ನೀವೆಲ್ಲಿದ್ದೀರ ಅಲ್ಲಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ನೋ ಕಾಸ್ಟ್ EMI SBI ಕ್ರೆಡಿಟ್ ಕಾರ್ಡಲ್ಲೂ ಅವೈಲಬಲ್ ಇದೆ. ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಬರೀ ಫ್ಯೂಚರ್ಸ್ಗಳು ಹೇಳ್ಕೊಳ್ತಾ ಇದ್ದೆ. ನಾನು ಇದನ್ನ ಒಂದು 2-3 ಫ್ಯೂಚರ್ಸ್ನ ಹೊಸ್ದಾಗಿ ತಂದು ನಿಮ್ಮ ಮುಂದೆ ಹೇಳಬೇಕು ಅಂತ ತಂದಿದ್ದೀನಿ. ಕೆಲವರು ಏನು ಅನ್ಕೋತಾರೇನೋ ಗೊತ್ತಿಲ್ಲ, ಬಟ್ ಒಂದು 3 ಫ್ಯೂಚರ್ಸ್ನ ಪರ್ಸ್ನಲಾಗಿ ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಒಂದು 3 ಫ್ಯೂಚರ್ಸ್ನ ತಂದಿದ್ದೀನಿ. ಲಾಸ್ಟಲ್ಲಿ ಫ್ಯೂಚರ್ಸ್ ಅಲ್ಲ, 3 ವಿಚಾರ ಎಕ್ಸ್ಟ್ರಾ ತಂದಿದ್ದೀನಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ. ಅದರಲ್ಲಿ ಮೊದಲನೇದು ಇದು ಹೇಳೋದ್ನಲ್ಲ, ಕೆಲವರು ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ,
ಕ್ರೆಡಿಟ್ ಕಾರ್ಡ್ ಆಪ್ಷನಲ್ಲಿ ಬೈ ಮಾಡ್ತೀವಿ ಅನ್ನೋರಿಗೆ SBI ಕಾರ್ಡ್ ಇದ್ದರೆ ನೋ ಕಾಸ್ಟ್ EMI ನಿಮಗೆ ಅವೈಲೇಬಲ್ ಸಿಗುತ್ತೆ. ಅಪ್ ಟು 5,000ವರೆಗೂ ಕ್ಯಾಶ್ ಬ್ಯಾಕ್ ಸಿಗೋ ಸಾಧ್ಯತೆ ಇರುತ್ತೆ ನಿಮಗೆ SBI ಕಾರ್ಡ್ಗೆ. ಓಕೆನಾ? ಇನ್ನು ಫೈನಾನ್ಸ್ ವಿಚಾರಕ್ಕೆ ಬರೋದಾದರೆ ನಾನು ಒಂದೇ ಫೈನಾನ್ಸ್ ಮೆನ್ಷನ್ ಮಾಡೋದು, ಯಾಕೆಂದರೆ ನಾನು ವರ್ಕ್ ಮಾಡೋದೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಆಗಿರೋದ್ರಿಂದ. ನಮ್ಮ ಬಜಾಜ್ ಫಿನಾನ್ಸಿಗೆ ಬಂದರೆ ನೀವು ಅಪ್ ಟು 15,000 0 ಡೌನ್ ಪೇಮೆಂಟಿಗೆ ಸಿಗುತ್ತೆ. 0 ಡೌನ್ ಪೇಮೆಂಟ್ ಅಂದ್ಬಿಟ್ಟು ನೀವು ಸ್ಟೋರಿಗೆ ಬಂದಮೇಲೆ ₹1 ಕಟ್ಟಲ್ಲ. ನೀವು ವೀಡಿಯೋದಲ್ಲಿ ಹೇಳಿದ್ರಿ 0 ಡೌನ್ ಪೇಮೆಂಟು, ಎಲ್ಲೇ ಹೋದರೂ 0 ಡೌನ್ ಪೇಮೆಂಟು ಕೊಟ್ಬಿಡ್ತಾರೆ ಅಂತಲ್ಲ. ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇವೆ. ಪ್ರೊಸೆಸಿಂಗ್ ಚಾರ್ಜ್ ಅಂತ ಬರುತ್ತೆ, ಅದನ್ನ ಕಟ್ಟಿ ನೀವು ತೊಗೋಬೇಕಾಗತ್ತೆ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸರ್. ಬಟ್ ಅಪ್ ಟು ನಿಮಗೆ 15,000ವರೆಗೂ ನಿಮಗೆ ಅಪ್ ಟು 15 ಮಂತ್ಸ್ವರೆಗೂ ನಿಮಗೆ ಎಕ್ಸ್ಟೆಂಡ್ EMI ನಮ್ಮ ಬಜಾಜ್ ಫೈನಾನ್ಸಲ್ಲಿ ಸಿಗುತ್ತೆ. ನಿಯರೆಸ್ಟ್ ನೀವು ಯಾವುದೇ ಊರಲ್ಲಿದ್ದರೂ ನಿಯರೆಸ್ಟ್ ಬಜಾಜ್ ಫೈನಾನ್ಸ್ ಎಂಪ್ಲಾಯಿನ ಭೇಟಿ ಮಾಡಿ. ಎಲ್ಲ ಸ್ಟೋರಲ್ಲಿ ನಮ್ಮ ಬಜಾಜ್ ಎಂಪ್ಲಾಯಿ ಇದ್ದೇ ಇರ್ತಾರೆ. ನಿಯರೆಸ್ಟ್ ಸ್ಟೋರಲ್ಲಿ ವಿಸಿಟ್ ಮಾಡಿ, ಬಜಾಜ್ ಎಂಪ್ಲಾಯಿನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ EMIದೆಲ್ಲ ಸೌಲಭ್ಯ ಕೊಡ್ತಾರೆ. ಇನ್ನು OnePlus ಅವರು ನಿಮಗೆ ಒಂದು ಹೊಸ ವಿಚಾರನ ಅಡಾಪ್ಟ್ ಮಾಡಿದ್ದಾರೆ. ಏನಪ್ಪ ಅದು ಅಂದರೆ ಲೈಫ್ ಟೈಮ್ ಡಿಸ್ಪ್ಲೇ ವ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಲೈಫ್ ಟೈಮ್ ಡಿಸ್ಪ್ಲೇ ವ್ಯಾರಂಟಿ ಅಂದರೆ ನನ್ನ ಪ್ರಕಾರ ಇದನ್ನ ನಾನು ವಿಚಾರ್ಸೋಕ್ಕೆ ಹೋಗಲಿಲ್ಲ, ಬಟ್ ನಾನು ಗೊತ್ತಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಲೈಫ್ ಟೈಮ್ ಡಿಸ್ಪ್ಲೇ ವ್ಯಾರಂಟಿ ಅಂದರೆ ನಿಮಗೆ ಏನೇ ಮಾಡಲ್ದು ನಿಮಗೆ ಮೊಬೈಲ್ದು ಏನೇ ಆದರೂ ನಿಮಗೆ ಲೈಫ್ ಟೈಮ್ ಅದು ನಿಮಗೆ ಕ್ಲೈಮ್ ಮಾಡೋದೊಂದು ಇದು ಕೊಟ್ಟಿದ್ದಾರೆ. ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ನಿಮ್ಮ ನಿಯರೆಸ್ಟ್ ಸ್ಟೋರ್ಗೆ ಹೋಗಿ ಪರ್ಚೇಸ್ ಏನಾರ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಿ. ಲೈಫ್ ಟೈಮ್ ಡಿಸ್ಪ್ಲೇ ವ್ಯಾರಂಟಿ ಕೊಟ್ಟಿದ್ದಾರೆ. ಅಂದರೆ ನೀವು ಫಿಸಿಕಲ್ ಡ್ಯಾಮೇಜ್ ಮಾಡ್ಕೊಂಡು ಹೋದರೆ ನಿಮ್ಗೇನು ಕ್ಲೇಮ್ ಆಗೋಲ್ಲ. ಅದೇ ಏನಾರು ಇಶ್ಯೂ ಬಂದರೆ ಲೈಫ್ ಟೈಮ್ ನಿಮಗೆ ಎಷ್ಟೇ ಸತಿ ಬಂದರೂ ಅದು ಲೈಫ್ ಟೈಮಲ್ಲಿ ನಿಮಗೆ ಕ್ಲೇಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಇಷ್ಟೊಂದು ಪಾಯಿಂಟ್ ತಂದಿದ್ದೀನಿ, ಇಷ್ಟು ಪಾಯಿಂಟು ನಿಮ್ಮ ಮುಂದೆ ಹೇಳಿದ್ದೀನಿ. ಓಕೆ, ಥ್ಯಾಂಕ್ ಯು. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ದಯವಿಟ್ಟು. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ?